अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः श्रीमते निगमान्तमहादेशिकाय नमो नमः। ನಿತ್ಯ ವಿಧಿಗಳಲ್ಲಿ ಸಮಾರ್ಷಣೆಗಳು ಎಂದರೇನು, ಅದಾದ್ಮೇಲೆ ಆಚಾರ್ಯ ತನಿಯನುಗಳನ್ನು ಅನುಸಂಧಾನ ಮಾಡಬೇಕು ಅಂತ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಆಚಾರ್ಯ ತನಿಯನುಗಳು ಯಾರ್ಯಾರ ಹತ್ರ ಸಮಾರ್ಷಣೆ ಆಗಿದೆಯೋ ಅವರನ್ನು ಆ ಪರಂಪರೆಯನ್ನು ನಮಿಸುವಂತಹದ್ದು. ಆಂಡವನ್ ಪರಂಪರೆಯ ಇದನ್ನ ಪೂರ್ಣವಾಗಿ ಹೇಳಿದೆ ನಾನು. ಹಾಗೆ ಅಹೋಬಲ ಮಠದ ತನಿಯನ್ ಅದನ್ನು ಹೇಳ್ಬೇಕಾದ್ರೆ ಮೊದಲಿಂದೆಲ್ಲ ಹಿಂದಿಂದ ನೀವು ನೋಡಿದ್ರೆ ಕಾರ್ಪಣ್ಯ ದೋಷೋಪತ ಸ್ವಭಾವ, ಅದಾದ್ಮೇಲೆ ಅಹೋಬಲ ಮಠ ತನಿಯನ್ನಲ್ಲಿ ಲಕ್ಷ್ಮೀ ನರಸಿಂಹ ತನಿಯ ಗುರು ಪರಂಪರೆ, ಆಮೇಲೆ 40ನೇ ಆಸ್ಥಾನಪತಿಗಳು, ಆಮೇಲೆ 41, 42, 43, 44, 45, ಜೊತೆಗೆ ಈಗ 46ನೇವರು ಶ್ರೀವನ್ ಷಟಗೋಪ ರಂಗನಾಥ ಯತೀಂದ್ರ ಮಹಾದೇಶಿಕಾರ್ಯ ನಮಃ ಅಂತ ಅವರ ತನಿಯನ್ನು ಸೇರಿಸ್ಕೊಂಡು ಹೇಳುವಂಥದ್ದು 46ನೇವರದಾಯ್ತು. ಸೊ ಎಲ್ಲ 40 ಜನದ್ದನ್ನು ಹೇಳ್ಬೇಕು ಅಂದ್ರೆ ಬಹಳ ಸಮಯ ಆಗುತ್ತೆ. ಅದಕ್ಕಾಗಿ ಇವರು 6 ಜನದನ್ನ ಹೇಳಿದೆ. ಆಂಡವನ್ ಪರಂಪರೆಯಲ್ಲಿ 12 ಹೇಳುತ್ತೆ. ಅರಕಾಲ ಮಠಾಧೀಶದ ಪರಂಪರೆಯಲ್ಲೂ ಕೂಡ ಅಷ್ಟೇ, ಎಲ್ಲವೂ ಕೂಡ ಏನು ವ್ಯತ್ಯಾಸ ಇಲ್ಲ, ಅವರವರಿರುತ್ತೆ. ಬೆಂಗಲೆ ಸಂಪ್ರದಾಯದಲ್ಲಿ ಕೋಯಿಲ್ ಕಂದಾಡೆ ವಾದೂಲದಲ್ಲಿ ಕಣ್ಣನ್ ಸ್ವಾಮಿ ಗುರು ಪರಂಪರೆ ಅಂತಿದೆ. ಆಮೇಲೆ ಮೊದಲಿಯಾನ್ ದಾಶರಥಿ ಅವರದು ಆ ಪರಂಪರೆದು. ಮತ್ತು ಎಲ್ಲ ಆಚಾರ್ಯರು ಅವರುಗಳ ತನಿಯನ್ನು ಹೇಳಿಬಿಟ್ಟು ಆಮೇಲೆ ಜಪವನ್ನು ಮಾಡಬೇಕು. ಜಪವನ್ನು ಮಾಡೋ ವಿಧಾನ ಇದು ಉಪದೇಶ ತಗೊಂಡು ಮಾಡುವಂಥದ್ದು. ಅದನ್ನೆಲ್ಲ ಇದ್ರಲ್ಲಿ ಹೇಳಲಿಕ್ಕೆ ಯಾರ್ಯಾರು ಆಸಕ್ತಿ ಇದ್ರೆ ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಠದ ಆಚಾರ್ಯರು ತನಿಯನ್ನು ಇದನ್ನು ತಗೊಂಡ್ಬನ್ನಿ, ಏನು ಅನ್ನೋದನ್ನು ಬೇಕಾದ್ರೆ ಒಂದ್ಸಲ ಹೇಳ್ಬಾರ್ದು. ಇನ್ನು ಇಂದಿನ ವಿಷಯ ಮುಂದಕ್ಕೆ ಬ್ರಹ್ಮಯಜ್ಞ ಅಂತ ಮಾಡುವಂತ ನಿತ್ಯ ವಿಧಿಗಳಲ್ಲಿ ಬರುವಂತ. ಬ್ರಹ್ಮಯಜ್ಞ ಅಂದ್ರೆ ಏನು ಅಂತಂದ್ರೆ 5 ಯಜ್ಞಗಳನ್ನು ಮಾಡಬೇಕು ಅಂತ ಹೇಳಿತ್ತು. ರೈತರಿ ಯಜುರಾಣ್ಯಕದ ದ್ವಿತೀಯ ಪ್ರಶ್ನೆಯಲ್ಲಿ ಪಂಚವಾಯೇತೆ ಮಹಾಯಜ್ಞ ಸತತಿ ಪ್ರಥಾಯಂತೆ ಸತತಿ ಸಂತಿಷ್ಠಂತೆ ದೇವಯಜ್ಞ ಪಿತೃಯಜ್ಞೋ ಭೂತಯಜ್ಞೋ ಮನುಷ್ಯಯಜ್ಞೋ ಬ್ರಹ್ಮಯಜ್ಞ ಇತಿ ಯದಗ್ನೌ ಜುಹೋತ್ಯಪಿ ಸಮಿಧಂ ತದ್ದೇವ ಯಜ್ಞ ಸಂತಿಷ್ಠತೆ ಯತ್ಪಿತೃಭ್ಯ ಸ್ವದಾ ಕರೋತ್ಯಪ್ಯಪತತ್ಪಿತೃಯಜ್ಞ ಸಂತಿಷ್ಠತೆ ಯದ್ಭೂತೇಭ್ಯೋ ಬಲಿಗಂ ಹರತಿ ತದ್ಭೂತ ಯಜ್ಞ ಸಂತಿಷ್ಠತೆ ಯದ್ಬ್ರಾಹ್ಮಣೇಭ್ಯೋನ್ನಂ ದದಾತಿ ತನ್ಮನುಷ್ಯ ಯಜ್ಞ ಸಂತಿಷ್ಠತೆ ಯತ್ ಸ್ವಾಧ್ಯಾಯಮಧೀಯೀತೈ ಕಾಮಪೃಚಂ ಯಜುಸ್ಸಾಮವಾ ತದ್ಬ್ರಹ್ಮ ಯಜ್ಞ ಸಂತಿಷ್ಠತೆ ಯದ್ ಚೋದೀತೆ ಪಯಸಃ ಕೂಲ್ಯ ಅಸ್ಯ ಪಿತॄನ್ ಸ್ವದಾ ಅಭಿವಹಂತಿ ಯದ್ಯಜೋಗಂ ಘೃತಸ್ಯ ಕೂಲ್ಯ ಯತ್ಸಾಬಾನಿ ಸೋಮಯೇಭ್ಯಃ ಪವತೆ ಯದಥರ್ವಾಂಗಿರಸೋ ಮದೋ ಕೂಲ್ಯ ಯದ್ಬ್ರಾಹ್ಮಣಾನೀತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾನಾರಾಶಗಂಸೀರ್ ಮೇಧಸಃ ಕೂಲ್ಯಾಂ ಅಸ್ಯ ಪಿತॄನ್ ಸ್ವಧಾ ಅಭಿವಹಂತಿ ಯದ್ಚೋದೀತೆ ಪಯ ಆಹುತಿಭಿಸ್ ಏವ ತದ್ದೇವಾಗಸ್ತರ್ಪಯತಿ ಯದ್ಯಜೋಗಂಸಿ ಘೃತಾಹುತಿಭಿರ್ಯತ್ಸಾಮಾನಿ ಸೋಮಾಹುತಿಭಿರ್ಯದಥರ್ವಾಂಗಿರಸೋ ಮದ್ವಾಹುತಿಭಿರ್ಯದ್ಬ್ರಾಹ್ಮಣಾನ್ ಇತಿಹಾಸಾನ್ ಪುರಾಣಾನಿ ಕಲ್ಪಾನ್ ಗಾಥಾನಾರಾಶಗಂಸೀರ್ಮೇಧಾ ಹುತಿಭಿರೇವ ತದ್ದೇವಾಗಸ್ತರ್ಪಯತಿ ತ ಏವಂ ತೃಪ್ತ್ವಾ ಆಯುಷಾ ತೇಜಸಾ ವರ್ಚಸಾ ಶ್ರಿಯಾ ಯಶಸಾ ಬ್ರಹ್ಮವರ್ಚಸೇನ್ನಾದ್ಯೇನ ಚ ತರ್ಪಯಂತಿ ಅಂತ ಈ ವೇದದಲ್ಲಿ ದಶಮ ಅನುವಾಕ ಇದ್ರಲ್ಲಿ ಬಂತು. ಏನ್ ಹೇಳ್ತೀವಿ ಇದ್ರಲ್ಲಿ ಅನ್ನೋದು ಆಧಾರಕ್ಕೆ ಬೇಕು ಅಂತ ಹೇಳಿ ಆ ಮೂಲವನ್ನು ಹೇಳ್ತೀವಿ.
ಪ್ರತಿದಿನ ಗೃಹಸ್ಥನಾದವನು 5 ಯಜ್ಞಗಳನ್ನು ಮಾಡ್ತಾನೆ. ಮಹಾಯಜ್ಞ. ಯಾಕೆ ಈ 5 ಯಜ್ಞಗಳು ಅಂತಂದ್ರೆ, ಈಗ ಪ್ರಾಣಿಗಳನ್ನು ಕೊಂದ್ರೆ ಪಾಪ ಬರುತ್ತೆ, ಮತ್ತೆ ಇದನ್ನೆಲ್ಲ ಕತ್ತರಿಸಿ ಏನೋ ತರಕಾರಿಗಳನ್ನು ಹಚ್ಚಿ ಎಲ್ಲ ಮಾಡಿ ತರ್ತೀವಿ ಮಾಡ್ತೀವಿ, ಇದೆಲ್ಲ ಅವಕ್ಕೆ ನೋವು ಉಂಟಾಗಲ್ವೇ? ಅವುಗಳು ಜೀವ ಇರೋದೇ ತಾನೆ, ಸಸ್ಯಗಳು ಕೂಡ. ಆದ್ರೆ ಅದ್ರ ಏನು ತಿಂದೆ ಇದ್ರೆ ಮನುಷ್ಯ ಬದುಕಕ್ಕಾಗಲ್ಲ. ಆಹಾರ ಮನುಷ್ಯ ಸಸ್ಯ ಅವುಗಳ ಮೇಲೆ ಅವಲಂಬಿಸಿದ್ದಾನೆ. ಅದರ ಪರಿಹಾರಕ್ಕೆ ಈಗ ಇದ್ರದ್ದನ್ನೇ, ಇವಾಗ ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಕುದಿಸೋದು ಕಟ್ಟಿದ್ದು. ಕುದಿಸೋದ್ರಲ್ಲಿ ಏನ್ ಶಬ್ದ ಬರುತ್ತೆ? ಕೂತ 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 ಅಂತ ಬರುತ್ತೆ. ಆ ಒಂದೊಂದು ಚೇತನ ಆಯಾ ಅಕ್ಕಿ ಕಾಳಿನ ಜೊತೆ ನಿಲ್ಲೋದು, ನನಗೆ ಯಾಕೆ ಈ ಹಿಂಸೆಯನ್ನು ಕೊಡ್ತಾ ಇದೀಯಾ, ಕುದಿಸ್ತಾ ಇದೀಯಾ ನನ್ನನ್ನ ಅಂತ. ಸೊಪ್ಪು ತರಕಾರಿಗಳನ್ನು ಹಚ್ಚಿದಾಗ ಅವಕ್ಕೆ ಉಂಟಾಗಲ್ವೇ? ಈ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ಈ 5 ಯಜ್ಞಗಳನ್ನು ಹೇಳಿದೆ. ಅದು ಯಾವುದು ಅಂದ್ರೆ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಅಂತ. ಅಗ್ನಿ ಕಾರ್ಯವನ್ನ ನಡೆಸಿದ್ರೆ ಸಮಿಧನ್ ತದ್ದೇವ ಯಜ್ಞ ಸಂತಿಷ್ಠತೆ. ದೇವಯಜ್ಞ ಅಂದ್ರೆ ದೇವತೆಗಳನ್ನು ಉದ್ದೇಶಿಸಿ ಅಗ್ನಿಮುಖಾಯವ ದೇವತಾ ಪ್ರೀಣಾತಿ, ನಿತ್ಯ ಅಗ್ನಿಹೋತ್ರಗಳನ್ನು ನಡೆಸಬೇಕಾದ್ದು. ಯತ್ ಪಿತೃಭ್ಯ ಸ್ವದಾ ಕರೋತಿ ತತ್ಪಿತೃ ಯಜ್ಞ ಸಂತಿಷ್ಠತೆ. ಪಿತೃಗಳಿಗೆ ದೇವ ಋಷಿ ಪಿತೃ ತರ್ಪಣಗಳನ್ನ ನಡೆಸೋದಾಗುತ್ತೆ. ಪ್ರತಿದಿನ ತರ್ಪಣ ಅಂದ್ರೆ ನೋಡಿದ್ವಿ ಹಿಂದೆ, ತೃಪ್ತಿಗೊಳಿಸೋದು ಅಂತ. ಹಾಗೆ ಯದ್ಭೂತೇಭ್ಯೋ ಬಲಿಗಮ್ಮರತೆ ತದ್ಭೂತ ಯಜ್ಞ ಸಂತಿಷ್ಠತೆ. ಭೂತ ಅಂತಂದ್ರೆ ದೆವ್ವಭೂತ ಅಂತ ಅರ್ಥ ಅಲ್ಲ, ಬೇರೆ ಪ್ರಾಣಿಗಳು. ಈಗ ಇರುವೆಯಿಂದ ಹಿಡಿದು ಬೇರೆ ಯಾವ್ಯಾವ್ದು ಬೇಕಾದ್ರೂ ಪಕ್ಷಿಗಳಾಗ್ಬೋದು. ಅದಕ್ಕಾಗಿ ಪ್ರತಿದಿನ ಮನೆ ಮೇಲ್ಗಡೆನೋ ಇಲ್ಲ ಹೊರಗಡೆನೋ ಒಂದ್ ಸ್ವಲ್ಪ ನಾಯಿಗಳಿಗೆ ಅನ್ನವನ್ನು ಹಾಕುವಂತಾರೆ. ಪಕ್ಷಿಗಳಿಗೆ ಸ್ವಲ್ಪ ಹಾಕೋದು. ನಾಯಿ ಮನೆಯಲ್ಲಿ ಸಾಕ್ಬೇಕು ಅಂತಿಲ್ಲ. ಸಾಕು ಪ್ರಾಣಿಗಳಲ್ಲಿ ಹಿಂದೆ ಕೂಡ ಒಂದ್ಸಲ ಹೇಳಿದೆ ಅನ್ಸುತ್ತೆ, ಹಸುವನ್ನು ಮಾತ್ರ ಸಾಕ್ಬೋದಷ್ಟೇ. ಬೇರೆ ಪಕ್ಷಿಗಳು ತನ್ನ ಮೀನನ್ನು ಇವುಗಳನ್ನೆಲ್ಲ ಇಡೋದು, ಅವುಗಳೆಲ್ಲ ಶಪಿಸುತ್ತಂತೆ, ನನಗೆ ಯಾಕೆ ಈ ಬಂಧನದಲ್ಲಿ ಇಟ್ಟಿದೀಯಾ ಅಂತ. ನಾಯಿ, ಇನ್ನೇನೇನೋ ಪೆಟ್ಟು ಎನಿಮಲ್ಸ್ ಅಂತ ಸಾಕು ಪ್ರಾಣಿಗಳು. ಆದ್ರೆ ಇವುಗಳಿಗೆ ಆಹಾರ ಇಲ್ವೋ ಅಂತಂದ್ರೆ ರಸ್ತೆನಲ್ಲಿ ಅದಿರ್ಲಿ, ಅದಕ್ಕೆ ಅನ್ನ ಒಂದ್ ಸ್ವಲ್ಪ ಅಲ್ಲಿ ಹಾಕೋದು, ಅದು ಭೂತ ಯಜ್ಞ. ಪಕ್ಷಿಗಳಿಗೆ ಒಂದ್ ಸ್ವಲ್ಪ ಅನ್ನ ಮೇಲೆ ಇಟ್ರೆ ಅದು ಯಾವ್ದಾದ್ರು ತಿನ್ಬೋದು, ಪಾರಿವಾಳು, ಕಾಗಿಯೋ ಮತ್ತೊಂದು, ಅದು ಭೂತ ಯಜ್ಞ. ಒಂದು ಪಾತ್ರದಲ್ಲಿ ಸ್ವಲ್ಪ ನೀರು, ಈಗ ಬಿಸಿಲು ಕಾಲ ಬೇರೆ, ಪ್ರಾಣಿಗಳಿಗೂ ದಾಹ ಆಗಿರುತ್ತೆ. ಇದೆಲ್ಲ ಭೂತ ಯಜ್ಞದಲ್ಲಿ ಸೇರುವಂತ. ವಾಕಿಂಗ್ ಹೋಗ್ಬೇಕಾದ್ರೆ ನೋಡ್ತೀರಿ, ಕೆಲವರು ಸಕ್ಕರೆ ತಗೊಂಡೋಗಿ ಇರುವೆ ಗೂಡಿರೋ ಜಾಗದಲ್ಲಿ ಹಾಕ್ತಾರೆ. ಇಲ್ಲ ನಾಯಿಗಳಿಗೆ ಅಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಪಾರ್ಕ್ ಹತ್ರನೋ ಸುದ್ದಲ್ಲೋ ಬಿಸ್ಕೆಟ್ಗಳನ್ನು ತಂದು ಹಾಕ್ತಾರೆ. ಇವೆಲ್ಲ ಭೂತ ಯಜ್ಞದಲ್ಲಿ ಸೇರುವಂತ. ಬ್ರಾಹ್ಮಣೇಭ್ಯೋ ಅನ್ನಂ ದದಾತಿ. ಶ್ರೋತ್ರಿಯನಾದ ಬ್ರಾಹ್ಮಣನ ಕರೆದ್ಬಿಟ್ಟು ಅವನು ಊಟ ಹಾಕಿದ್ರೆ ಅದು ಮನುಷ್ಯ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಯತ್ ಸ್ವಾಧ್ಯಾಯಮದೀತೈ. ಸ್ವಾಧ್ಯಾತಿ ಏನು ಸ್ವಾಧ್ಯಾಯೋ ಅಧ್ಯೇತವ್ಯ ಅನ್ನೋ ಪದ ಹಿಂದೆ ಒಂದ್ಸಲ ಈ ಮಾತು ಬಂತು. ಬ್ರಾಹ್ಮಣನಾದವನಿಗೆ ಪ್ರಧಾನ ವಿಧಿ ಇರುವಂತದ್ದೇನು ಅಂದ್ರೆ ವೇದಾಧ್ಯಯನವನ್ನು ಮಾಡಿ ದಿವಸಕ್ಕೆ 1 ಕಾಂಡನೋ ಅಥವಾ 1 ಪ್ರಶ್ನೆನಾದ್ರೂ ಪಾರಾಯಣ ಮಾಡಬೇಕು. ಅದಕ್ಕಾಗಿ ಬ್ರಹ್ಮ ಯಜ್ಞ ಅಂತ ಬಂದಿದ್ದು. ಇವುಗಳೆಲ್ಲ ಮಾಡಿದ್ರೆ ಆ ಪಂಚವ ರೀತಿಯ ಪಾತಕಗಳಿಂದ ನಮ್ಮನ್ನು ಪರಿಹಾರ ಮಾಡಿ ನಮಗೆ ಆಯಸ್ಸು, ತೇಜಸ್ಸು, ವರ್ಚಸ್ಸು, ಲಕ್ಷ್ಮಿ, ಯಶಸ್ಸು, ಶ್ರೀಯ, ಬ್ರಹ್ಮ ವರ್ಚಸ್ಸು ಇವೆಲ್ಲವನ್ನು ಕೂಡ ದೇವತೆಗಳು ನೀಡ್ತಾರೆ ಅಂತ. 5 ಯಜ್ಞಗಳು. ಅದರಲ್ಲಿ ಬ್ರಹ್ಮಯಜ್ಞ ಅಂತ ಅಂದ್ಬಿಟ್ಟು, ಬ್ರಹ್ಮಯಜ್ಞ ಅಂದ್ರೆ ಏನು ಅಂದ್ರೆ ವೇದ ಪಾರಾಯಣ ಪ್ರಧಾನವಾಗಿ ಹೇಳಿದ್ದು. ವೇದ ಪಾರಾಯಣ ಯಾರು ಮಾಡ್ಬೇಕು? ಯಜ್ಞೋಪವೀತ ಏವ ಅಧೀತ. ಯಜ್ಞೋಪವೀತನ್ನು ಧರಿಸಿದವರು ಮಾತ್ರ ವೇದ ಹೇಳ್ಬೇಕು. ಬರೀ ಬ್ರಾಹ್ಮಣನ ಹುಟ್ಟಿದ ತಕ್ಷಣ ವೇದ ಹೇಳೋಕೆ ಅಧಿಕಾರ ಸಿಗಲ್ಲ. ಇಲ್ಲ ಉಪನಯನ ಆಗಿದೆ ತಾನೆ ಅಂತಂದಿದ ತಕ್ಷಣ ಅವ್ರು ಹೇಳೋಕ್ಕಾಗಲ್ಲ. ಅವನೊಂದು ಅಧ್ಯಯನ ಹೋಮವನ್ನು ಅಟೆಂಡ್ ಮಾಡೋದು, ಆಮೇಲೆ ಅವನ ಯೋಗ್ಯತೆ. ವೇದವನ್ನು ಹೇಳಬೇಕಾದ್ರೆ ಅನಧ್ಯಯನ ದಿವಸಗಳು ಅಂತಿದೆ. ಒಂದು ತಿಂಗಳಲ್ಲಿ 2 ಪಕ್ಷಗಳಿದೆ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಒಂದೊಂದು ಪಕ್ಷದಲ್ಲಿ ಪ್ರಥಮೆ ಮೊದಲನೇ ದಿವಸ, ಅಷ್ಟಮಿ 8ನೇದು, ಆಮೇಲೆ ದ್ವಾದಶಿ ಅಥವಾ ತ್ರಯೋದಶಿ ಆದ್ಮೇಲೆ 3 ದಿವಸ ಅಥವಾ 4 ದಿವಸಗಳು ಬರ್ತದೆ. ಅಂದ್ರೆ ಒಂದು ಪಕ್ಷದಲ್ಲಿ 5 ದಿವಸಗಳು ಅನಧ್ಯಯನ. ಹಾಗೆ 2 ಪಕ್ಷದ್ದು ಸೇರಿ 10 ದಿವಸಗಳು ಅನಧ್ಯಯನ. ವೇದವನ್ನ ಆ ದಿವಸಗಳಲ್ಲಿ ಅಧ್ಯಯನವನ್ನಾಗ್ಲಿ ಅಥವಾ
ಹೇಳ್ಕೊಡೋದಾಗ್ಲಿ ಅಧ್ಯಾಪನವನ್ನಾಗ್ಲಿ ಮಾಡಬಾರದು. ಅದಕ್ಕೆ ಅನಧ್ಯಾಯ ಅಂತ ಹೇಳೋದು. ಅನಧ್ಯಯನ ದಿವಸ ಅಂತ. ಆದರೆ ಇದಕ್ಕೊಂದು ಓವರ್ ರೈಡಿಂಗ್ ಇದೆ. ಏನು ಅಂದ್ರೆ ಎಕ್ಸೆಪ್ಷನ್, ಬ್ರಹ್ಮಯಜ್ಞ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಬಿಟ್ಟಾದ್ರೆ ಯಾವ ಅನಧ್ಯಯನಗಳು ಬರೋಲ್ಲ. ಈ ತಿಥಿಗಳು ಇದ್ರಲ್ಲಿ ಪ್ರಧಾನವಾದ 2 ಅನಧ್ಯಯನಗಳು. ಒಂದೇನು ಅಂತಂದ್ರೆ, ಯಾವಾಗ ಶರೀರ ಶುಚಿ ಇಲ್ವೋ, ಜನನಾಶೌಚವೋ ಮರಣಾಶೌಚವೋ ಬಂದಾಗ ವೇದಾಧ್ಯಯನ ಮಾಡೋಗಿಲ್ಲ, ಭಗವಂತನ ಆರಾಧನೆ ಮಾಡೋಂಗಿಲ್ಲ, ಸಂಧ್ಯಾ ವಂದನೆ ಅರ್ಘ್ಯ ಪ್ರಧಾನ ತನಕ ಗಾಯತ್ರಿ ಜಪಗಳಿಲ್ಲ, ಬೇರೆ ಯಾವ ಜಪಗಳು ಮಾಡೋಂಗಿಲ್ಲ, ಹಾಸ್ಯ ಮಂತ್ರಗಳು ಇವುಗಳೆಲ್ಲ. ಯಾಕೆಂದ್ರೆ ಶರೀರ ಶುಚಿ ಇಲ್ಲ. ಅದರಿಂದ ಇಲ್ಲೂ ಕೂಡ ಕೆಲವರಿಗೆ ಕನ್ಫ್ಯೂಷನ್. ಮನಸ್ಸಿನಲ್ಲಿ ಮಾತ್ರ ಮಾಡ್ಬೋದು, ಮನಸ್ಸಿನಲ್ಲಿ ಏನೋ ಬೇರೆ ಇದ್ರಲ್ಲಿ ಏನು. ಇವಾಗ ಗಾಯತ್ರಿ ಜಪ ಅನ್ನೋದು ಉಪಾಂಶನಲ್ಲಿ ಮಾಡುವಂತಹದ್ದು. ಅಂದ್ರೆ 2 ತುಟಿ ಆಡೋದು ಮಾತ್ರ. ನಿಮ್ 2 ಕಿವಿ ಬಿಟ್ಟು 3ನೇ ಕಿವಿ ಕೇಳಿಸ್ಬಾರ್ದು ನೀವು ಹೇಳುವಂತಹದ್ದು. ಅದಕ್ಕೆ ಉಪಾಂಶ ಅಂತ. ಮಂತ್ರಂ ಯತ್ನೇನ ಗೋಪಯತೆ, ಉಪದೇಶವನ್ನ ಪಡೆದಂತ ಮಂತ್ರಗಳನ್ನ ಜಪಿಸ್ಬೇಕು. ಜಪ ಮಾಡ್ಬೇಕಾದ್ರೆ ಆ ಮಂತ್ರದ ಉಪದೇಶ ಆಗಿರುತ್ತೆ. ಸಮಾಶ್ರಯಣದಲ್ಲಿ 3 ಮಂತ್ರಗಳು, ರಹಸ್ಯ ಮಂತ್ರಗಳನ್ನ ಹೇಳ್ಕೊಟ್ಟಿರ್ತಾರೆ. ಅಲ್ಲಿ ಆಚಾರ್ಯರು ಸಮಾಶ್ರಯಣ ಮಾಡಿದಾಗ ಅದ್ರ ಜೊತೆ ಬರೀತಾರೆ. ಸಾಮಾನ್ಯವಾಗಿ ಗಮನಿಸಿರೋಲ್ಲ. ಅಲ್ಲಿ ಒಬ್ಬೊಬ್ರಿಗೂ ಅದರೆಲ್ಲ ಎಕ್ಸ್ಪ್ಲನೇಷನ್ಸ್ ಎಲ್ಲ ಈಗ ನಾವು ಹೇಳೋ ತರದಲ್ಲಿ ಅಲ್ಲಿ ಹೇಳೋಕೆ ಆಗೋಲ್ಲ. ಯಾಕಂದ್ರೆ ಎಲ್ಲರೂ ಬಹಳ ಜನ ಬಂದಿರ್ತಾರೆ. ಅದಾದ್ಮೇಲೆ ಮುಂದಿನ ಕಾರ್ಯಕ್ರಮಗಳಿರುತ್ತೆ. ಆದ್ರೆ ಅವಶ್ಯವಾಗಿ ಹಣೆಯಲ್ಲಿ ಊದ್ಕೊಂಡ್ರ ಅದನ್ನ ಧರಿಸುವಂತದ್ದು. ಸ್ತ್ರೀಯರಿಗೂ ಕೂಡ ಅಷ್ಟೇ. ಹಣೆ ಮೇಲೆ ಅರ್ಧ ಚೈತ್ರ ಚಂದ್ರ ಒಂಚೂರು ಇದ್ ಮಾಡಿ, ಮತ್ತೆ ತಲೆ ಕೂದಲು ಹಿಂದಕ್ಕೆ ಮಾಡಿಕೊಂಡು ಕೇಶವ ದಾಮೋದರ ಅಂತ ಇನ್ನೆಲ್ಲ ಪುರುಷರು ಧರಿಸುವಂತೆ ಸ್ತ್ರೀಯರು ಕೂಡ 12 ಊರ್ದುಕೊಂಡನ್ನು ಧರಿಸುವಂತಹದ್ದು. ಇದು ವಿದ್ಯುಕ್ತವಾಗಿ ಇರುವಂತಹದ್ದು. ಸಚ್ಚರಿತ ರಕ್ಷೆ ಅಂತ ವೇದಾಂತ ದೇಶಿಕರು ಬರೆದಿರೋ ರಕ್ಷಾ ಗ್ರಂಥದಲ್ಲಿ ಊರ್ಧ್ವ ಪುಂಡಾಧಿಕಾರ ಅಂತ ಅದ್ರಲ್ಲಿ ಬಹಳ ವಿವರವಾಗಿ ಏನೇ ಹೇಳ್ತಾರೆ. ಎಲ್ಲರೂ ಧರಿಸ್ಬೇಕಾದ್ರು. ಯಾರ್ಯಾರು ಸಮಾಶ್ರಯಣ ಮಾಡಿಸ್ಕೊಂಡ್ರೋ ಅವರೆಲ್ಲರೂ ಪ್ರತಿದಿನ ಅವಶ್ಯವಾಗಿ 12 ನಾಮಗಳನ್ನ ಧರಿಸ್ಬೇಕು ಅಂತ. ಸೊ ತಾಪಪುಂಡ ತಥಾನಾಮ ಮಂತ್ರೋ ಯಾಗ ಏವಚ ಅಂತ ಈ 5ನ್ನ ಮಾಡಿಸ್ಕೊಂಡವನು ಅಯ್ಯಂಗಾರ್ ಅಂತ. ಇದ್ರ ಬಗ್ಗೆ ಹಿಂದೆನೆ ಹೇಳಿದ್ದೀನಿ ಸಮಾಶ್ರಯಣದಲ್ಲಿ. ಇದು ಸುಮ್ಮನೆ ಯಾರೋ ಹೇಳಿದ್ರು, ಇನ್ಯಾರೋ ಮಾಡಿದ್ದು, ಅದನ್ನು ಸರ್ಕ್ಯುಲೇಟ್ ಮಾಡಿದ್ದು ಅಯ್ಯಂಗಾರ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಅಯ್ಯಂಗಾರ್ ಆಕಾರದಿಂದ ಬರೋದಲ್ಲ, ಅದು ಐತ್ವ ಬರೀಬೇಕು. ಅಂಗಾರ್ ಅಂದ್ರೆ 5 ಅಂಗಗಳನ್ನು ಉಳ್ಳವನು ಅನ್ನುವ ಅರ್ಥ. ಸಮಾಶ್ರಯಣ ಮಾಡಿದ ಯಾರನ್ ಬೇಕಾದ್ರೂ ಅಯ್ಯಂಗಾರ್ ಅಂತ ಕರಿಬಹುದು. 5 ಸಂಸ್ಕಾರವನ್ನು ಉಳ್ಳವನು, 5 ಸಂಸ್ಕಾರ ಉಳ್ಳವನು ಅಂತ ಅರ್ಥ. ಕಡೆಗೆ ಅದು ಬಂದಿದ್ದು ಜಾತಿ ಅಂತ ಅಂದ್ಬಿಟ್ಟು ಬಂದಿದ್ದು ಅಯ್ಯಂಗಾರ್ ಜಾತಿ ಅಂತ. ಸರಿ, ಅದ್ರಲ್ಲಿ ತೆಂಗಲೆ, ಒಡಗಲೆ, ಹೆಬ್ಬಾರ್ ಅಯ್ಯಂಗಾರ್, ಹೆಮ್ಮಿಗೆ ಅಯ್ಯಂಗಾರ್, ಹದ್ದು ಅಯ್ಯಂಗಾರ್, ಇದು ಏನೇನೋ ಆ ರೀಸನ್ ಇದೆ. ಇವನ್ನೆಲ್ಲ ಕಡೆ ಬ್ರೆಡ್ ಅಯ್ಯಂಗಾರ್ ಅಂದ್ರು. ಸೋಮಾಶಿ ಅಣ್ಣನ ಪರಂಪರೆ ಸಾಮಾನ್ಯವಾಗಿ. ವೃತ್ತಿ ಅವರು ಅದನ್ನು ತಗೊಂಡ್ರು. ಹಾಸನ ಡಿಸ್ಟ್ರಿಕ್ಟ್ ನ ಕೆಲವು ಪ್ರದೇಶದ ಇವರುಗಳೆಲ್ಲ. ಸೊ ಹೀಗೆಗೂ ಏನೇನೋ ಹೆಸರುಗಳು ಎಲ್ಲ ಬರ್ತವೆ. ಮೂಲತಃ ಏನು ಅಂದ್ರೆ 5 ಸಂಸ್ಕಾರ ಅಷ್ಟೇ. ಇನ್ಯಾರೋ ಬೇರೆಯವ್ರು ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ನಮ್ನೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೇನೆ. ಪೂರ್ಣವಾದ ಮಾಹಿತಿ ಇದೆಯಾ? ನೇರವಾಗಿ ಅವ್ರು ಹೇಳಿದ್ದಕ್ಕೆ ನಾನು ಇದು ಮಾಡ್ತಿಲ್ಲ. ಯಾರ್ದೋ ಮುಖಾಂತರ ನಮ್ಮನ್ನು ಕೇಳ್ಬಿಟ್ಟು ಅವರು ಚೆನ್ನಾಗಿ ಹೇಳಿದ್ರು ಅಂತ ಹೇಳೋದು ಏನು ವಿಚಿತ್ರ ಇದೆ ಅಂತ. ನಮ್ಮಲ್ಲೇ ಇಲ್ವೇ ಇದು ಪೂರ್ಣವಾಗಿ? ಇರ್ಲಿ. ಸಮಾಶ್ರಯಣ ಆದ್ಮೇಲೆ ಇದು ಇವಾಗ ಪಂಚಯಜ್ಞಗಳನ್ನ ನಡೆಸೋದು. ಇವುಗಳಲ್ಲಿ ಈ ಬ್ರಹ್ಮಯಜ್ಞಕ್ಕೆ ಏನು ಅಂತಂದ್ರೆ, ಬ್ರಹ್ಮಚಾರಿಗಳಿಗೂ ಕೂಡ ಬ್ರಹ್ಮಯಜ್ಞಕ್ಕೆ ಅವಕಾಶ ಉಂಟು. ಉಪದೇಶ ಪ್ರದಾನ ಸಂಧ್ಯಾವನ್ನ ಮಾಡಿದ್ಮೇಲೆ ಅವರು ಬ್ರಹ್ಮಯಜ್ಞ ಸಮಿಧಾನ ಮಾಡಿ ಬ್ರಹ್ಮಯಜ್ಞವನ್ನ ಮಾಡಬೇಕು. ಗೃಹಸ್ಥರಾದವರು ಮಾಡಬೇಕು. ಅದ್ರ ಒಂದೇನು ಅಂದ್ರೆ, ಯೋ ಅಪತ್ನೀಕಃ, ಯಾರಿಗೆ ಪತ್ನಿ ವಿಯೋಗ ಆಗಿದೆಯೋ ಅವರು ಬ್ರಹ್ಮಯಜ್ಞವನ್ನು ಮಾಡೋ ಹಾಗಿಲ್ಲ. ಯಾವ ಯಜ್ಞವನ್ನು ಮಾಡೋದಿಲ್ಲ. ಅಗ್ನಿ ಹೋಯ್ತು ಅಂತಾನೆ ಹೇಳ್ತಾರೆ. ಈಗ ಪತ್ನಿ ಹೋದಲು ಅಂತ ಹೇಳೋಲ್ಲ ಅವರು. ನನ್ನ ಅಗ್ನಿ ಹೋಯ್ತು ಅಂತ. ನೋಡಿ ಪ್ರಾಶಸ್ತ್ಯ ಎಷ್ಟಿತ್ತು ಸ್ತ್ರೀಗೆ ಅಂತ. ಅವ್ರೇನು ಮಾಡಂಗೆ ಇಲ್ಲ, ಬಂದು ಸುಮ್ಮನೆ ಕೂತ್ಕೊಳ್ಳೋದು ಅಂತ. ಅವ್ರು ಕೂತ್ಕೊಳ್ಳೋದು ಇದ್ರ ಪಕ್ಕದಲ್ಲಿ ಇವ್ರ ಯೋಗ್ಯತೆನೇ ಬರೋದು. ಸನ್ಯಾಸಿಗಳು ಅಗ್ನಿಯನ್ನ ಇದ್ ಮಾಡೋಂಗಿಲ್ಲ. ಅವರು ಅಗ್ನಿಕಾರ್ಯ ಯಾವುದೂ ಇಲ್ಲ ನಮ್ಮ ಇದರಲ್ಲಿ ವಿಶೇಷವಾಗಿ. ಶ್ರೀ ವೈಷ್ಣವ ಯತಿಗಳು ಯಾರು ಕೂಡ ಇದು ಏನೇನೋ ಆಚರಣೆಗಳು ಬಂದ್ಬಿಟ್ಟಿಲ್ಲ. ಯಾವ್ದೋ ಪೂರ್ಣಾವತಿ ಬಂದಾಗ ಸನ್ಯಾಸಿಗಳ ಹತ್ರ, ಯಾರು ನಮ್ಮ ಸನ್ಯಾಸಿಗಳು ಇಲ್ಲ ಬೇರೆ ಸನ್ಯಾಸಿಗಳು, ಅವರ ಹತ್ರ ಎಲ್ಲ ಹಾಕಿಸ್ಬಿಡ್ತಾರೆ. ಕೂಡುದಿದ್ದು ಯಾರು ಅಲ್ಲಿ ಕೂತ್ಕೊಂಡು ಹೋಮ ಮಾಡೋದಕ್ಕೆ ಯೋಗ್ಯತೆ ಇದೆಯೋ ಅವನು ಕೂತ್ಕೊಂಡು ಅವನು ನಡೆಸ್ಬೇಕು ಆ ಪೂರ್ಣಾವತಿಯನ್ನು. ಯಾರೋ ಬಂದಿದ್ದಾರೆ, ಯಾರೋ ಅವರು
ಏನೋ ರಾಜಕೀಯ ವ್ಯಕ್ತಿಗಳು ಇಲ್ಲ ಇನ್ಯಾರೋ ದಾನಿಗಳು ಅವ್ರ ಹತ್ರ ಎಲ್ಲ ಕೊಡೋದಲ್ಲ ಪೂರ್ಣಾವತಿಗೆ. ಅವರೆಲ್ಲ ಇರ್ಲಿ ಸಾನ್ನಿಧ್ಯ, ಎಲ್ಲರ ಹತ್ರ ಅದನ್ನ ಕೈನಲ್ಲಿ ಮುಗಿಸ್ ಬಂದ್ಮೇಲೆ ಅದಕ್ಕೆ ಶೋಷಣ ದಹನ ಪ್ಲಾವನ ಮಾಡಿ ಪೂರ್ಣಾವತಿ ದೇವತೆಯನ್ನ ಷೋಡಶ ಉಪಚಾರಗಳನ್ನು ಮಾಡಿ ಆಮೇಲೆ ಪೂರ್ಣಾವತಿ ಮಂತ್ರಗಳಿಂದ ಸಪ್ತತೆ ಅಗ್ನಿ ಸಮಿತ ಪೂರ್ಣಾವತಿ ಮುತ್ತಮಾಂ ಜ್ಯೋತಿ ಈ ಮಂತ್ರಗಳಿಂದ ಹೇಳಿ ಆಮೇಲೆ ವಸೋರ್ಧಾರ ಮಂತ್ರಗಳು ಬರುತ್ತೆ. ಅದು ಪೂರ್ಣಾವತಿ ಪ್ರಕ್ರಿಯೆನಲ್ಲಿ ಬರುತ್ತೆ. ಸೊ ಈ ಎಲ್ಲ ಅಗ್ನಿಕಾರಿಗಳನ್ನ ನಡೆಸಬೇಕಾದ್ರೆ ಪತ್ನಿವಂತನಾಗಿರುವವನಿಗೆ ಮಾತ್ರ ಯೋಗ್ಯತೆ. ಹಾಗೆ ಈ ಬ್ರಹ್ಮಯಜ್ಞ ಅನ್ನೋದು ಕೂಡ ಯಜ್ಞಗಳಲ್ಲಿ ಸೇರುವುದರಿಂದ ವಿಧುರರಿಗೆ ಬ್ರಹ್ಮಯಜ್ಞದ ಯೋಗ್ಯತೆ ಇಲ್ಲ. ಈ ಕಾರಣಗಳಿಂದಾನೇ ಹಿಂದೆ ಎಲ್ಲ ಪುರುಷನಾದವನು ಎರಡನೇ ವಿವಾಹ ಆಗ್ತಾ ಇದ್ದಿದ್ದು ಏನೋ ಬರೀ ಏನೋ ಸೆಕ್ಸುಯಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದ್ಬಿಟ್ಟಲ್ಲ, ಯಜ್ಞಗಳನ್ನು ಮಾಡೋದಕ್ಕೆ ಯೋಗ್ಯತೆ ಪುನಃ ಅವನೆಲ್ಲವನ್ನು ನಡೆಸುವಂತದ್ದು ಅಂತ. ಸೊ ಇದಿಷ್ಟು ಬ್ರಹ್ಮಯಜ್ಞದ ಬಗ್ಗೆ. ಈ ಬ್ರಹ್ಮಯಜ್ಞಕ್ಕೂ ಒಂದು ಉಪದೇಶ ತಗೋಬೇಕು, ಸುಮ್ಮನೆ ಹಾಗೇನೆ ಶುರು ಮಾಡ್ಲಿಕ್ಕಾಗಲ್ಲ. ಇದೇ ಯಜುರಾರಣ್ಯಕದ ದ್ವಿತೀಯ ಪ್ರಶ್ನೆಯಲ್ಲಿ ಮುಂದಿನ ಏಕಾದಶದಲ್ಲಿ ಬ್ರಹ್ಮಯಜ್ಞ ಪ್ರಯೋಗ ಕ್ರಮ ಬ್ರಾಹ್ಮಣ ಅಂತ ಬ್ರಹ್ಮಯಜ್ಞೇನ ಯಕ್ಷಮಾಣ ಅದರಲ್ಲಿ ಆ ಪ್ರತಿಕ್ರಿಯೆ ಎಲ್ಲ ಬರುತ್ತೆ. ಏನನ್ನ ಹೇಳ್ಬೋದು ಈ ಬ್ರಹ್ಮಯಜ್ಞದಲ್ಲಿ ಅಂದ್ರೆ ಇತಿಹಾಸಾನ್ ಪುರಾಣಾನ್ ಗಾಥಾ ನಾರೋಷಗಂಸೀಹಿ ಅವರವರ ಶಾಖೆ ಯತ್ ಸಾಮಾನಿ ಸೋಮ ಯಥಾ ಧರ್ವಾಂಗಿರಸ ಮದೋ ಕುಲ್ಯ ಯದ್ಬ್ರಾಹ್ಮಣಾನ್ ಇತಿಹಾಸನ್ ಪುರಾಣಾನಿ ಕಲ್ಪಾನ್ ಗಾಥಾ ನಾರೋಷಗಂಸೀಹಿ ಕಲ್ಪಸೂತ್ರಗಳು. ಗಾಥಾ ಅಂದ್ರೆ ದ್ರವಿಡ ವೇದ, ವೇದ ಇದಕ್ಕೆ ಬರೆದಿದ್ರೆ ಅವರವರ ಶಾಖೆ ವೇದ ಬರೆದಿದ್ರೆ ಈವನ್ ದಿವ್ಯ ಪ್ರಬಂಧವನ್ನು ಹೇಳ್ಬೋದು. ಈ ದಿವ್ಯ ಪ್ರಬಂಧದಲ್ಲಿ ಯಾಕೆ ಹೇಳಿದೆ ಅಂದ್ರೆ ಸ್ತ್ರೀಯರು ಕೂಡ ಇದಕ್ಕೇನು ಸಂಕಲ್ಪ ಬೇಕಿಲ್ಲ. ಹೇಳಿದಲ್ಲ, ಪುರುಷನು ಸಮಂತ್ರಕವಾಗಿ ಮಾಡಿದ್ರೆ ಸ್ತ್ರೀಯರು ಅಮಂತ್ರಕವಾಗಿ ಮಾಡುವಂತದ್ದು ಅಂತ. ನೀವು ಸ್ನಾನ ಮಾಡಿ ಆಚಾರ್ಯ ತನಿಯಂಗರು ಹೇಳಿ ಜಪವನ್ನ ಮಾಡಿ ಆಮೇಲೆ ದಿವ್ಯ ಪ್ರಬಂಧದಲ್ಲಿ 100 ಪಾಶುರಾನೋ 200 ಪಾಶುರಾನೋ ಪ್ರತಿದಿನ ಆವೃತ್ತಿ ಹೇಳ್ತಾ ಬರುದು. 100 ಹೇಳ್ತಾ ಬಂದು 40 ದಿವಸಕ್ಕಾಗತ್ತೆ. ಮತ್ತೆ 4ನೇ ದಿವಸ ಪ್ರಥಮದಿಂದ ಶುರು ಮಾಡುವಂಥದ್ದು. ಹಾಗೆ ಪುರುಷರಾದವರು ವೇದವನ್ನು ಹೇಳುವಂತ ಹಾಗೆ ಸಂಕಲ್ಪ ಮಾಡಿದ್ರೆ ಬ್ರಹ್ಮಯಜ್ಞೇನ ಯಕ್ಷೇ ಅಂತ ಅವರಿಗೆ ನಿರಂತರವಾಗಿ ಮಾಡಬಹುದು. ಎಕ್ಸೆಪ್ಟ್ ಶರೀರ ಶುದ್ಧಿ ಇಲ್ಲದಲ್ಲೇ ಇದ್ದಾಗ, ಇಲ್ಲ ಬೇರೆ ಪರಿಸ್ಥಿತಿ ಸ್ಥಳಕ್ಕೋ ಇನ್ನೆಲ್ಲ ಹೋದಾಗ ಸರಿಯಾದಂತಹ ಸ್ಥಳ ಇಲ್ಲದಿದ್ರೆ ಇತರೆಯವರು ಇವರೆಲ್ಲ ಇರುವಂತಹ ಜಾಗದಲ್ಲಿ ಎಲ್ಲ ಹೋಟ್ಲಲ್ಲಿ ಮತ್ತೊಂದು ಇಂಥ ಕಡೆಗಳಲ್ಲಿ ಬ್ರಹ್ಮಯಜ್ಞವನ್ನು ಮಾಡಕ್ಕಾಗಲು ಅವಕಾಶ. ದ್ವೌವ ಅನಧ್ಯಾಯವು ಅಂತ ಇಲ್ಲೇನೆ ಅದರಲ್ಲಿ ಬರುತ್ತೆ. ಗ್ರಾಮೇ ಮನಸ ಸ್ವಾಧ್ಯಾಯಮಧೀತ ದಿವಾನಕ್ತಂ ವೇತಿಹಾಸೌ ಅಸ್ಮಾ ಶೌಚ ಆಂಧೇಯ ಉತಾರಣ್ಯೇ ಅಂತ ಇಲ್ಲಿ ಬರುತ್ತೆ. ಬ್ರಹ್ಮಯಜ್ಞವನ್ನು ವೇದವನ್ನು ಕಲಿಯೋದಕ್ಕೆ ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂತಂದ್ರೆ ನಿಂತು ಹೇಳಿ, ಕುಳಿತು ಹೇಳಿ, ಓಡಾಡ್ತಾ ಹೇಳಿ, ಮಲಕೊಂಡು ಕೂಡ ಹೇಳಿ ಅಂತಾರೆ. ಉತ್ತಮ ಪಕ್ಷ ಪೂರ್ವಾಭಿಮುಖವಾಗಿ ಮೊದಲು ಆಚಮನಾದರೂ ಪ್ರಕ್ರಿಯೆ ಎಲ್ಲ ಇದೆ. ಈ ಬ್ರಹ್ಮಯಜ್ಞ ಹೇಗೆ ನಡೆಸೋದು ಅನ್ನೋದಕ್ಕೆ ವಿವರಕ್ಕೆ ನಾನು ಹೋಗಲ್ಲ. ಯಾಕೆಂದ್ರೆ ಯಾರಿಗೆ ಬೇಕೋ ಬ್ರಹ್ಮಯಜ್ಞ ಉಪದೇಶ ತಗೋಬೇಕಾದ್ರೆ ಅದನ್ನೆಲ್ಲ ವಿಶೇಷವಾಗಿ ತಿಳಿಸುತ್ತೆ. ಅದ್ರ ಬ್ರಹ್ಮಯಜ್ಞ ಮಾಡೋದ್ರಿಂದ ಏನು ಅಂತಂದ್ರೆ ಅವನಿಗೆ ಇಲ್ಲಿ ತೇಜಸ್ಸು, ವರ್ಚಸ್ಸು, ಅವನ ಪ್ರಬಲತರ ಪ್ರಾಚೀನ ಕರ್ಮಗಳ ಪರಿಹಾರ, ಭಗವಂತನ ಕೃಪೆ ಉಂಟಾಗೋದಕ್ಕೆ ಇವೆಲ್ಲದಕ್ಕೂ ಪೂರ್ಣವಾಗುತ್ತೆ. ಇದು ಆರ್ಡೈನ್ ಡ್ಯೂಟೀಸ್ ಅಂತ ಹೇಳಿದ್ರೆ ಸಂಧ್ಯಾವನ್ನೇ ಅವಶ್ಯವಾಗಿ ವಿದ್ಯುಕ್ತವಾದದ್ದು ಅಂತ. ಹಾಗೆ ಬ್ರಹ್ಮಯಜ್ಞವೂ ಕೂಡ ಪ್ರತಿಯೊಬ್ಬರು ಅವಶ್ಯವಾಗಿ ಆಚರಿಸಬೇಕಾದದ್ದು. ಏನು ಬರ್ಲಿಲ್ಲ ಅಂದ್ರೆ ಒಂದು ಪುರುಷ ಸೂಕ್ತ ಬ್ರಹ್ಮಯಜ್ಞ ಸಂಕಲ್ಪ ಮಾಡಿ ಅದರ ಪ್ರಕ್ರಿಯೆ ಏನಿದೆಯೋ ಆ ರೀತಿ ಎಲ್ಲ ನಡೆಸಿ ಅದನ್ನು. ಇದು ಬ್ರಹ್ಮಯಜ್ಞದ ಬಗ್ಗೆ ನಮ್ದು. ಇವೆಲ್ಲ ಯಾವಾಗ ನಡೆಯೋದು ಅಂದ್ರೆ ಈ ಬ್ರಾಹ್ಮಿ ಮುಹೂರ್ತ ಆದ್ಮೇಲೆ ಮುಂದಕ್ಕೆ ಉಪಾದಾನ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಬರುತ್ತ ಅಭಿಗಮನ, ಉಪಾದಾನ, ಇಜ್ಯ, ಇದು ಒಂದೊಂದೇ ಮೇನ್ ಪಂಚಕಾಲಗಳು ಅಂತ ಮಾಡಿದಾಗ ಅಭಿಗಮನ, ಬ್ರಾಹ್ಮಿ ಮುಹೂರ್ತ ಕರ್ತವ್ಯ ಇವೆಲ್ಲ ಹಿಂದೆ ನೋಡಿದ್ವಿ. ಆಮೇಲೆ ಸ್ನಾನ ಆಯ್ತು, ಸಂಧ್ಯಾ ವಂದನೆ, ಜಪಗಳು, ಇದಾದ್ಮೇಲೆ ಬ್ರಹ್ಮಯಜ್ಞ.
ಬ್ರಹ್ಮಯಜ್ಞ ಮೇಲೆ ಆರಾಧನೆಗೆ ಎಲ್ಲ ಸಿದ್ಧತೆ. ಆ ಸಂದರ್ಭದ ಸಮಯದಲ್ಲಿ ಮನೆಯಲ್ಲಿ ಗೃಹಿಣಿಯರಾದವರು ಅವರು ಕೂಡ ಎದ್ದು ಬೆಳಗ್ಗೆನೆ ಸ್ನಾನ ಮಾಡಿ ಮನೆ ಮುಂದೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಟ್ಟು ತುಳಸಿ ಪೂಜೆ ಮಾಡಿ ಗೋಪೂಜೆಯನ್ನು ಮಾಡಿ ಬಂದು ಕುಳಿತುಕೊಂಡು ಮೊದಲು ಅವರು ಗೃಹ ಕೃತ್ಯಗಳೇನಿದೆ ಅದನ್ನ ಪ್ರಧಾನವಾಗಿ, ಅದು ಕೂಡ ಸಂಧ್ಯಾ ವಂದನೆ ಎಷ್ಟೇ ಮುಖ್ಯ. ಏನು ಬರೀ ಅಡಿಗೆ ಕೆಲಸ, ಪಾತ್ರೆ ತೊಳ್ಕೋದು, ಮನೆ ಕುಳಿಸೋದು, ಶುದ್ಧಿ ಮಾಡೋದು ಇಷ್ಟೇನೆ ಅಂತ, ಅದು ಸಂಧ್ಯಾ ವಂದನೆಗೆ ಈಕ್ವಲ್ ಆಗಿದ್ದು ಅಂತ. ಈ ಕಾರಣದಿಂದಾನೇನೆ ಅನೇಕ ಪರಮ ಸಾಧ್ವಿಯರು, ದೇವಪತ್ನಿಯರ ಜೊತೆಗೆ ಋಷಿಪತ್ನಿಯರು ಇವರೆಲ್ಲ ನಡೆಸಿದ್ದು ಆಯಾಯ ವಿಶೇಷ ಸಿದ್ಧಿಗಳನ್ನು ಪಡೆದಿದ್ದು. ದಿವ್ಯ ದಂಪತಿಗಳು ಭಗವಂತನಿಗೆ ಜೊತೆ ಬರಬೇಕಾದ್ರು. ನೋಡಿ, ಎಲ್ಲ ಕಡೆ ನೋಡ್ಬೇಕು. ಇನ್ನು ಸೀತಾರಾಮ, ರಾಧಾಕೃಷ್ಣ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಹಯಗ್ರೀವ, ಭೂವರಾಹ, ಲಕ್ಷ್ಮೀ ವರಾಹ, ಎಲ್ಲೆಲ್ಲೂ ಮೊದಲು ಪತ್ನಿಯ ಹೆಸರು ಬಂದು ಆಮೇಲೆ ಬರುವಂತದ್ದು. ಈ ದಂಪತಿಗಳು ಅವರದೆಲ್ಲ ಬೇಕು ಅಂದ್ರೆ ಸಪ್ತರ್ಷಿಗಳಲ್ಲಿ ಭರದ್ವಾಜನ ಪತ್ನಿ ಹೆಸರು ಸುಶೀಲಾ ಅಂತ, ವಿಶ್ವಾಮಿತ್ರನಿಗೆ ಮೇನಕ, ವಸಿಷ್ಠರಿಗೆ ಅರುಂಧತಿ, ಅತ್ರಿಗೆ ಅನಸೂಯ, ಜಮದಗ್ನಿಗೆ ರೇಣುಕ, ಕಶ್ಯಪನಿಗೆ ಅದಿತಿ, ಗೌತಮನಿಗೆ ಅಹಲ್ಯ. ಅಷ್ಟದಿಕ್ಪಾಲಕರಲ್ಲಿ ಇಂದ್ರನಿಗೆ ಶಚಿ, ಅಗ್ನಿಗೆ ಸ್ವಾಹ ಸ್ವಧ, ಯಮನಿಗೆ ಶ್ಯಾಮಳ, ವರುಣಗೆ ಕಾಳಕಾಂತ, ನಿರಋತಿಗೆ ದೀರ್ಘದೇಹಿ ದೇವಿ ಅಂತ, ಕುಬೇರ ಚಿತ್ರಲೇಖ, ಈಶಾನ್ಯ ದಿಕ್ಕಿಗೆ ಈಶ್ವರನೇ ಈಶಾನ್ಯ ಅದು ಪಾರ್ವತಿ, ವಾಯುವಿಗೆ ಅಂಜನಾ, ಸೂರ್ಯನಿಗೆ ಸಂಧ್ಯಾ ಅಥವಾ ಛಾಯ, ಚಂದ್ರನಿಗೆ ರೋಹಿಣಿ, ಮಂಗಳಾಗೆ ಶಕ್ತಿ, ಬುಧನಿಗೆ ಇಲಾ ಅಂತ, ಗುರುವಿಗೆ ತಾರ ಪತ್ನಿ, ಶುಕ್ರನಿಗೆ ಸುಕೀರ್ತಿ, ಶನಿಗೆ ಧಾಮಿನಿ, ರಾಹುಗೆ ಶಿವನಿ, ಕೇತಾಗೆ ಚಿತ್ರಲೇಖ. ಇದಲ್ಲದೆ ಅನೇಕರ ಇದು ಬರುತ್ತೆ. ಬ್ರಹ್ಮನಿಗೆ ಸರಸ್ವತಿ, ಲಕ್ಷ್ಮಿಗೆ ನಾರಾಯಣ, ಜಾನಕಿ, ಮೈಥಿಲಿ, ಸೀತಾ, ರಾಮನಿಗೆ ರುಕ್ಮಿಣಿ, ಸತ್ಯಭಾಮ, ಕಾಳಿಂದಿ, ನಾಗನಜಿತಿ, ಮಿತ್ರವಿಂದ, ಸತ್ಯ, ಭದ್ರ, ಲಕ್ಷ್ಮಣ, ಇವರೆಲ್ಲ ಅಷ್ಟಮೈಷಿಯರು ಕೃಷ್ಣನಿಗೆ. ಸಮುದ್ರ ಜನಪತ್ನಿ ಗಂಗೆ, ಎಲ್ಲ ನದಿಗಳು ಅಷ್ಟೇ. ಸ್ರೋತಸಾಂ, ಸಮುದ್ರಕ್ಕೆ ಅಧಿಪತಿಯಾದನು, ಸಮುದ್ರ ಸ್ರೋತ ನಾಮಧಿಪತಿ ಅಂತ ಬರುತ್ತೆ ವೇದದಲ್ಲಿ ಬರುವಂತಹದ್ದು. ಅದೃಶ್ಯಂತಿ ವಸಿಷ್ಠ ಪುತ್ರ ವಾಸಿಷ್ಠನಿಗೆ, ಅರುಂಧತಿಗೆ ಅಕ್ಷಮಾಲ ಅಂತ ಕೂಡ ವಸಿಷ್ಠನ್ ಹೇಳಿದ್ದು. ಅನಸೂಯಾತ್ರಿ ನೋಡಿದ್ವಿ ನಾವು. ಪುಲೋಮ ಭೃಗುಗೆ, ಸುಕನ್ಯಾ ಚವನ, ಸಂಧ್ಯಾಗೆ ಪುಲಸ್ತ್ಯನಿಗೆ ಪತ್ನಿ ಸಂಧ್ಯಾ, ಸೂತಪ ಎನ್ನುವ ವಾಯುಮನುವಿಗೆ ಪ್ರಷ್ಟಿಗರ್ಭ, ಶತಪರ್ವ ಅಂತ ಕೂಡ ಶುಕ್ರನಿಗೆ, ಜಮದಗ್ನಿಯ ಪತ್ನಿ ರೇಣುಕ ಅಥವಾ ಕುಚಿಕನ ಮಗ ಜಮದಗ್ನಿ, ಭೂಪತಿ ಭೂಮಿಗೆ, ದಮಯಂತಿ ನಳ, ಶಕುಂತಲಾ ದುಷ್ಯಂತ, ಸತ್ಯವತಿ ನಾರದ, ಜರತ್ಕಾರು ಹೆಸರಿನವಳೆ ಜರತ್ಕಾರ, ಧೃತಿಗೆ ಧರ್ಮ, ನೇನಕ ಅವಳಿಗೆ ಊರ್ನಾಯು, ಶತಶೀರ್ಷ ವಾಸುಕಿಯ ಪತ್ನಿಯವರು, ಧನಂಜಯ ಅವನಿಗೆ ಪತ್ನಿಯರು ಉಲೂಕೆ, ಚಿತ್ರಾಂಗದೆ, ಉಲೂಪಿ, ಕುಮಾರಿ ಅಂತ, ದಿವೋದಾಸನಿಗೆ ಮಾಧವಿ, ತುಂಬುರುವಿಗೆ ರಂಭೆ, ವಿಶ್ವಾಮಿತ್ರನಿಗೆ ಹೈಮವತಿ. ಹೀಗೆ ಅನೇಕರ ಹೆಸರುಗಳು ಬರುತ್ತೆ. ಇದರಲ್ಲೂ ಕೂಡ ಮಿತ್ರಸ್ಯ ಶ್ರದ್ಧಾ, ಮಿತ್ರ ಅವನು ದ್ವಾದಶ ಆದಿತ್ಯರೊಬ್ಬ, ಶ್ರದ್ಧಾ ಅಂತ ಅವನ ಪತ್ನಿ ಹೆಸರು. ಸವಿತು ಪ್ರಸೂತಿ, ಸೂರ್ಯಸ್ಯ ಮರೀಚಿ, ಚಂದ್ರಮಸೋ ರೋಹಿಣಿ, ಋಷೀಣಾಮರುಂಧತಿ. ಸ್ತ್ರೀಯರಿಗೆ ಆಶೀರ್ವಾದ ಮಾಡ್ಬೇಕಿದ್ರೆ ಸುಮಂಗಲಿಯರಿಗೆ ಈ ಮಂತ್ರವನ್ನು ಹೇಳಿ ಇದೆಲ್ಲ ಮಾಡುವಂತಹದ್ದು. ಹೀಗೆ ಗೃಹಿಣಿಯಾದವರು ತಮ್ಮ ಗೃಹ ಕೃತ್ಯಗಳನ್ನ ಸಂಧ್ಯಾ ವಂದನೆಯಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಶ್ರದ್ಧೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ನಡೆಸಿ ಆ ಎಲ್ಲ ಕೆಲಸಗಳು ಏನೇನು ಮೊದಲು ಮಾಡಿಸ್ಬೇಕು ಅದೆಲ್ಲ ಮುಗಿಸ್ಮೇಲೆ ಆಮೇಲೆ ಈ ಜಪ ತಪಗಳನ್ನು ಕೂಡ ನಡೆಸಬಹುದು. ಉಪಹಾರ ತಗೊಂಡು ಇವಾಗ ನಡೆಸಿ. ಬ್ರಹ್ಮಯಜ್ಞದ ಬದಲಿಗೆ ದಿವ್ಯ ಪ್ರಬಂಧ, ಪುರುಷರಾದವ್ರು ವೇದ ಹೇಳಿ ಇಲ್ಲ ಸ್ತೋತ್ರಗಳನ್ನು ಹೇಳ್ಬಹುದು. ಇತಿಹಾಸ ಅಂದ್ರೆ ರಾಮಾಯಣ ಮಹಾಭಾರತಗಳು. ಪ್ರಾತರ್ದ್ಯೂತ ಪ್ರಸಂಗೇನ, ಮಧ್ಯಾಹ್ನ ಸ್ತ್ರೀ ಪ್ರಸಂಗದ, ರಾತ್ರೋ ಚೋರ ಪ್ರಸಂಗೇನ, ಕಾಲೋ ಗಚ್ಚದಿ ಮತಾಂ. ಕಾಲದ ಸದುಪಯೋಗವನ್ನ ಮಾಡ್ತಾ ಇದ್ರು ಅಂತ ಆಳ್ವಾರು ಹೇಳ್ತಾರೆ. ವಾಶಿತ್ತು ಪೂಷಿತ್ತು ಪೋಕಿನೇನ್ ಪೋದು ಅಂತ. ಸಮಯದ ಸದುಪಯೋಗ ಹೇಗಾಗುವಂತಹದ್ದು ಅಂತ.
ಇದೆಲ್ಲ ಬಿಟ್ವಿ ನಾವು ಬರೀ ಮೊಬೈಲ್ ನೋಡೋದು, ಇಲ್ಲ ಟಿವಿ ಸೀರಿಯಲ್ಗಳು, ಇನ್ನೇನೋ ಮತ್ತೊಂದು ನೋಡಿ ವ್ಯರ್ಥವಾಗಿ ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅಮೂಲ್ಯವಾದಂತ ಈ ಸಮಯ ಮತ್ತೆ ಸಿಗೋಲ್ಲ ನಮಗೆ. ಕಣ್ಣು ಕಿವಿ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಬಾಯಿನಲ್ಲಿ ಮಾತು ಬರೆದ ಸೊಲ್ಲಲಾಂ ಪೋದೆ ಉನ್ ನಾಮವೆಲ್ಲಾಂ ಸೊಲ್ಲಿನೇನ್. ಹಾಗೆ ಇವೆಲ್ಲವನ್ನ ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ಸಕಲ ವಿಧದ ಶ್ರೇಯಸ್ಸು ಉಂಟಾಗುತ್ತೆ. ಸೊ ಇದಿಷ್ಟು ಬ್ರಹ್ಮಯಜ್ಞದ ಬಗ್ಗೆ ಇಂದಿನ ಚಿಂತನೆ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.